ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಲಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಕರ್ನಾಟಕ, ನಿಮ್ಮ ಮಹೇಶ್ ಸವಚಾರ ಯೂಟ್ಯೂಬರ್ ಮೈಸೂರ್ಗ. ನಿಮ್ಗೆ ಆಲ್ರೆಡಿ ತಮ್ಮ ಮೇಲೆ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬನ್ನಿ ಅಂತ. ಸೊ ಈಗ ಆಲ್ರೆಡಿ ನನ್ನೇ ಅನೌನ್ಸ್ ಆಗಿದೆ, ಒಬ್ರು ಗೆದ್ದಿದ್ದಾರೆ ನಮ್ಮ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತು. ಒನ್ ಆಫ್ ಮೈ ಫೇವ್ರೇಟ್ ಕಂಟೆಸ್ಟೆಂಟ್. ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಬಟ್ ಅವರು ವಿನ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅವ್ರಿಗೆ ಬೇಕಾಗಿರೋ ನೇಮು, ಫೇಮು ಆಲ್ರೆಡಿ ಅವಾಗಿಂದ ನನಗೆ ಸುಮಾರು ವರ್ಷದಿಂದ ತುಂಬ ರಿಯಾಲಿಟಿ ಶೋಗಳನ್ನ ಅಟೆಂಡ್ ಮಾಡ್ಕೊಂಡು ಬಟ್ ಬೆಟರು ಮಂಜಣ್ಣಂಗೆ ಕೊಟ್ಟರೆ ಬೆಟರಾ ಅಂತ. ಆ್ಯಂಡ್ ನನಗೆ ಮಂಜಣ್ಣ ಗೆಲ್ಲಬೇಕಿತ್ತು. ಇರಲಿ ಬಿಡಿ, ಮೀನ್ಸ್ ಅವ್ರವ್ರ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅವ್ರವ್ರ ಥಿಂಕಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಆಲ್ರೆಡಿ ಅವರು ಓಟ್ಗಳೆಲ್ಲ ರಿವೀಲು ಮಾಡಿದ್ದಾರೆ, ಇಷ್ಟು ಜೀತು ಅಂತ. ಸೊ ಲೆಟ್ ಇಟ್ ಬಿ ಪ್ರಾಕ್ಟಿಕಲ್. ಸೊ ಯಾರು ಗೆಲ್ಲಬೇಕಿತ್ತು ಅಂತ ಅವ್ರಿಗೆ ಗೊತ್ತಿತ್ತು, ಕೊಟ್ಟಿದ್ದಾರೆ. ಯಾರು ಗೆಲ್ಲಬೇಕಿತ್ತು ಅವರು ಕೊಟ್ಟಿದ್ದಾರೆ. ಯಾರು ಕೊಟ್ಟು ಎಷ್ಟು ಬಿದ್ದಿದೆ ಅವ್ರಿಗಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ, ಹನುಮಂತು ಅವರು ಗೆಲ್ಲಬೇಕಿತ್ತ, ಗೆಲ್ಲಬಾರ್ದಿತ್ತ. ಆ್ಯಂಡ್ ನಿಮಗೆ ಫೇವ್ರೇಟ್ ಯಾರಾಗಿದ್ದರು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನನಗೆ ಆ್ಯಕ್ಚುಲಿ ಒಂದು 4 ಜನ ಫೇವ್ರೇಟ್ ಇದ್ದರು ಅಂದ್ಕೊಳ್ಳಿ. ಫಸ್ಟಾಗಿ ಬಂದು ನಮ್ಮ ಧನರಾಜ್ ಆಚಾರ್. ಬಿಕಾಸ್ ನಾವೆಲ್ಲ ಯೂಟ್ಯೂಬ್ ಫೀಲ್ಡ್ ಕಂಟೆಂಟ್ ಕ್ರಿಯೇಟರ್ ಆದ್ದರಿಂದ ಆ ಒಂದು ಜಾನರಲ್ಲಿ ನಾನು ಅವ್ರ ವೀಡಿಯೋಸ್ಗಳನ್ನೆಲ್ಲ ನೋಡ್ತಿದ್ರಿಂದ ಅವ್ರು ಫೇವ್ರೇಟ್ ಆಗಿದ್ರು. ಬರ್ತಾ 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 ಮಂಜಣ್ಣ ಇಷ್ಟ ಆದರು. ಹೋಯ್ತಾ ಹನುಮಂತು ಇಷ್ಟ ಆದರು. ಆ್ಯಂಡ್ ಈ 3 ಜನ ಇಷ್ಟ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಗೇಮು ಅಂತ ಬಂದಾಗ ಧನರಾಜ್ ಅವ್ರದ್ದಷ್ಟು ಇರಲಿಲ್ಲ ಅಂತ ಅನ್ನಿಸ್ದಾಗ ಆ ಒಂದು ಅಗ್ರೆಷನ್ ಇಂಟೆಂಟ್, ಆ ಒಂದು ಸ್ವ್ಯಾಗ್ ಎಲ್ಲ ಕಾಣಿಸಿದ್ದು ನನಗೆ ನಮ್ಮ ಅದು ಮಂಜಣ್ಣ, ಮ್ಯಾಕ್ಸ್ ಮಂಜಣ್ಣ, ಉಗ್ರಂ ಮಂಜಣ್ಣ. ಆ್ಯಂಡ್ ಆಫ್ಟರ್ ದಟ್ ಇನ್ನು ಹನುಮಂತ ಅವ್ರ ಬಗ್ಗೆ ಹೇಳೋಂಗಿಲ್ಲ. ನೀನು ಏನಾದ್ರು ಮಾಡ್ಕೊಂಡು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ನಾಮಿನೇಟ್ ಮಾಡ್ತೀಯ ಮಾಡು, ನಾನು ನಾಟಕ ಆಡ್ತೀನಿ, ಜನ ಉಳಿಸ್ಕೋಬೇಕು ಅನ್ಸಿದ್ರೆ ಉಳಿಸ್ಕೋತಾರೆ. ಹಂಗೆ ಮಾಡ್ಕೊಂಡು ಹೋದರು. ಸೊ ಈ ಒಂದು ಪಾಸಿಟಿವಿಟಿ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ರಿಯಲ್ ಲೈಫಲ್ಲಿ ನಾನು ಕೂಡ ಇರೋದಾಗಿನಿ. ಯಾರು ಏನಾರು ಟಿಪ್ಪರ್ಲಾಗ ಹುಡ್ಕೊಳ್ಳಿ, ನನ್ನ ಬಗ್ಗೆ ಯಾರು ಏನಾರು ಮಾತಾಡಲಿ, ಬ್ಯಾಕ್ಗ್ರೌಂಡಲ್ಲಿ ನಿಂತಾರು ಏನು ಮಾತಾಡಲಿ, ಸೈಡಲ್ಲಿ ನಿಂತ್ಕೊಂಡಾರು ಏನು ಬೇಕಾದ್ರು ಮಾತಾಡಲಿ, ಐ ಡೋಂಟ್ ಕೇರ್. ಸೊ ಅದೇ ಥರ ನಾನು ಬದುಕಿದ್ರಿಂದ ಆ ಒಂದು ಸ್ವ್ಯಾಗ್ ನನಗೆ ಇಷ್ಟ ಆಯಿತು. ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಇದ್ರು ದೋಸ್ತ ಅಂದ್ಕೊಂಡು ಧನರಾಜ್ ಜೊತೆ ಚೆನ್ನಾಗಿದ್ರು. ಸೊ ನನ್ನ ಜೊತೆ ಆ ಥರ ಒಂದು ಫ್ರೆಂಡ್ಸು ಒಂದು 3-4 ಜನ ಇದ್ದಾರೆ. ಸೊ ಅದರಿಂದಾಗಿ ನನಗೆ ತುಂಬ ಇಷ್ಟ ಆದರು. ಸೊ ಇನ್ನು ಗೆಲ್ಲ ಪ್ರೋಸೆಸ್ ಅಂತ ಬಂದಾಗ ಮಂಜಣ್ಣ ಗೆಲ್ಲಬೇಕಿತ್ತು, ಗೆಲ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಐ ಆಮ್ ನೋ ಒನ್ ಟು ಹಿಯರ್ ಕಮೆಂಟ್. ಮೀನ್ಸ್ ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬರನ್ನ ಜಡ್ಜ್ ಮಾಡಬೇಡಿ ಅಂತ. ನಾನು ಇಲ್ಲಿ ಅದೇ ಕೆಲಸ ಮಾಡ್ತೀನಿ. ಒಬ್ಬರ ಬಗ್ಗೆ ಕೂತ್ಕೊಂಡು ಇಲ್ಲಿ ಕಮೆಂಟ್ ಮಾಡ್ತಾಯಿನಿ. ಏನು ಮಾಡೋಕ್ಕಾಗುತ್ತೆ, ಯೂಟ್ಯೂಬರ್ಸ್ ಅಂದಮೇಲೆ ಅನ್ಸಿದ್ದನ್ನು ಕೊಡಲೇಬೇಕು. ಯಾರ ಬಗ್ಗೆ ಯಾರೇ ಕಮೆಂಟ್ ಮಾಡ್ಬೋದು. ಎಲ್ಲರ ಬಗ್ಗೆ ಒಂದು ಥಿಂಕಿಂಗ್ ನಿಮ್ಮ ಮನಸ್ಸಲ್ಲಿ ಬಂದೇ ಬರುತ್ತಲ್ವ. ನಿಮ್ಮ ಮನಸ್ಸಲ್ಲಿ ಬಂದು ನೀವು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ಕೊತೀರಾ. ನಾನು ಅಷ್ಟೇ ನನ್ನ ಮನಸ್ಸಲ್ಲಿ ಬಂದು ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ಕೊತೀನಿ. ಈ ಥರ ಫೋನ್ ತೆಗ್ದು ವೀಡಿಯೋ ಮಾಡಿ ಪಬ್ಲಿಕ್ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ. ಬೇರೆಯವ್ರ ಬಗ್ಗೆ ಕಾಲಿಡಲ್ಲ, ಬೇರೆಯವ್ರ ಬಗ್ಗೆ ತುಣಿಯಲ್ಲ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಎಲ್ಲರೂ ಒಳ್ಳೆಯದಾಗಿ, ಬಾಯ್. ಆ್ಯಂಡ್ ಮೇನ್ ಹೇಳೋದನ್ನೇ ಮರ್ತನಪ್ಪ, ನಿಮ್ಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ರು, ಯಾರು ಗೆಲ್ಲಬೇಕಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಸೀಸನಿಂದ ಸುದೀಪ್ ಅವ್ರು ಹಾಸ್ಟ್ ಮಾಡಲ್ಲ ಅಂದರು, ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಹಾಸ್ಟ್ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಆಲ್ರೆಡಿ ಜನರ ಹತ್ರ ಒಂದು ರಿವ್ಯೂ ಕೇಳಿದ್ದೀನಿ. ಆ ವಿಡಿಯೋನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ಮುಗ್ದೈತೆ, ಏನು ನೋಡೋದು ಅಲ್ವೇ. ಇರಲಿ, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಆ್ಯಂಡ್ ಸುದೀಪ್ ಅವ್ರು ನೆಕ್ಸ್ಟ್ ವರ್ಷ ಹಾಸ್ಟ್ ಮಾಡಲ್ಲ ಅಂದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆ್ಯಂಡ್ ಯಾರು ಹಾಸ್ಟ್ ಮಾಡಬೇಕು, ಹೋಸ್ಟ್ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೇಳಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಿಲ್ಲ. ಯಾರು ಬಂದರೂ ಕಷ್ಟನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಮುಂದಕ್ಕೆ ನೋಡ್ಕೊಳ್ಳೋದ ಅಷ್ಟೇ.